ಮಾನ್ಯ ಕ್ಷೇತ್ರದ ಮತದಾರ ಬಂಧುಗಳೇ ಮತ್ತು ಮೊಳಕಾಲ್ಮೂರು ಕ್ಷೇತ್ರದ ಎಲ್ಲ ರೈತ ಬಾಂಧವಗಳೇ, ಇವತ್ತು ಏನು ನಾವು ಯರನಹಳ್ಳಿ ಗ್ರಾಮದಿಂದ ಸಿದ್ದೇನಘಾಟಿಗೆ ಹೋಗುವ PW ರಸ್ತೆಯನ್ನು ಇವತ್ತು ಕಳಪೆ ಕಾಮಗಾರಿ ಮಾಡಿ ಇಡೀ ರಸ್ತೆನೇ ಎದ್ದೋಗೋ ಸ್ಥಿತಿಗೆ ಬಂದೈತೆ. ನೋಡು, ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರಾಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ನಮ್ಮ ಮೊಳಕಾಲ್ಮೂರು ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಕ್ಷೇತ್ರದ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅಧಿಕಾರಿಗಳು ಮತ್ತು ಅವರು ಏನು ಕಾಂಟ್ರಾಕ್ಟರ್ಗಳು ಲೋಪ ಮಾಡಿ ಕಾಂಟ್ರಾಕ್ಟರ್ಗಳು ಮತ್ತು ಅಧಿಕಾರಿಗಳು ಇವತ್ತು ಕ್ಷೇತ್ರದ ಶಾಸಕರಿಗೆ ಮತ್ತು ಕ್ಷೇತ್ರದ ನಮ್ಮ ಜಿಲ್ಲೆಯ ಸಂಸದರಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ಇವತ್ತು ಅದು ಕಳಪೆ ಕಾಮಗಾರಿ ಮಾಡಿ ರೋಡ್ಡು ಇವತ್ತು ಎದ್ದೋಗ್ತೈತೆ. ಕನಿಷ್ಠ ಆದ್ರಂದ್ರೆ 1 ರಿಂದ 1.25 ಕೋಟಿ ವೆಚ್ಚದ ಕಾಮಗಾರಿ ಅದು. ಈ ಹಿಂದೆ ಕೋನಸಾಗರದಿಂದ ಮಾರನಮಳ್ಳಿಗೆ ಹೋಗೋ ರಸ್ತೆ ಕೂಡ ಅದೇ ಕಳಪೆ ಕಾಮಗಾರಿ ಮಾಡಿ ಅದು ಕಳಪೆ ಕಾಮಗಾರಿ ಅಂತ ಹೇಳಿ ಇವತ್ತಿಗೂ ಕೂಡ ಅದೇನು ಆಗಿಲ್ಲ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕೋ ನಮ್ಮ ಕ್ಷೇತ್ರದಲ್ಲಿ ಶಾಸಕರ ಹೆಸರು ಮತ್ತು ಜಿಲ್ಲೆಯ ಸಂಸದರ ಹೆಸರು ಕೆಡಿಸ್ಬೇಕಂತೇಳಿ ಇವತ್ತು ಎಲ್ಲ ಕಾಂಟ್ರಾಕ್ಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಗೊಬ್ಬೆಬ್ಬಿಸಿ ಇವತ್ತು ಕ್ಷೇತ್ರದ ಜನತೆಗೆ ಕಪ್ಪು ತರ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅನುದಾನ ತಂದು ಪಾಪ ಏನು ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಅವ್ರ ದುರದೃಷ್ಟನೋ ನಮ್ಮ ಕ್ಷೇತ್ರದ ದುರದೃಷ್ಟನೋ ಗೊತ್ತಾಗ್ತಾ ಇಲ್ಲ. ಇವತ್ತು ಕೋಟಿಗಟ್ಟಲೆ ದುಡ್ಡು ಕ್ಷೇತ್ರದ ಶಾಸಕರ ಅನುದಾನದ ಅಡಿಯಲ್ಲಿ ಮತ್ತು ಜಿಲ್ಲಾ ಸಂಸದರ ಅನುದಾನ ಅಡಿಯಲ್ಲಿ ಲೋಪ ಎಸಗ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗಳು ಮತ್ತು ಅಧಿಕಾರಿಗಳು. ಕೋಟಿಗಟ್ಟಲೆ ಇವತ್ತು ಅನುದಾನ ವೇಸ್ಟ್ ಆಗುತ್ತೆ. ಇದನ್ನ ಸಮರ್ಪಕವಾಗಿ ಮಾಡಬೇಕು. ಇದ್ರ ಬಗ್ಗೆ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಯ ಸಂಸದರು ಇನ್ನು ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ಗಳ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಕ್ಷೇತ್ರದ ಜನದ ಹೆಸರಿನಲ್ಲಿ ಅದನ್ನ ದುಡ್ಡು ಹೊಡಿಯಂತ ಕೆಲಸ ಅವರು ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳು ಮಾಡ್ತಾ ಇದ್ದಾರೆ. ಈ ಹಿಂದೆ 2-3 ಸಾರಿ ನಾವು ಗಮನಕ್ಕೆ, ಕ್ಷೇತ್ರದ ಶಾಸಕರ ಗಮನಕ್ಕೂ ಮತ್ತು ಅಧಿಕಾರಿಗಳ ಗಮನಕ್ಕೂ ಮತ್ತು ಜಿಲ್ಲೆಯ ಸಂಸದರ ಗಮನಕ್ಕೂ ತಂದು ಕೂಡ ಅವರು ಯಾಕೋ ಗಮನ ಹರಿಸ್ತಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದನ್ನ ಲೋಪ ಆಗಬಾರ್ದು, ಅದು ದುರುಪಯೋಗ ಮಾಡ್ಕೋಬಾರ್ದು ಅಧಿಕಾರಿಗಳು ಅಂತ ಹೇಳ್ತಾ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಯಪುರ ರಸ್ತೆ, ರಾಯಪುರ ಗೇಟಿಂದ ಹಿಡಿದು ಸಿದ್ದೇನಕೋಟೆ ರಸ್ತೆವರೆಗೆ ಮಾಡಿರ್ತಕ್ಕಂಥ ಈ ಕಾಮಗಾರಿ ಏನಿದೆಯೋ ತುಂಬ ಕಳಪೆ ಮಟ್ಟದ್ದು ಅಂತ ಕಾಣಿಸುತ್ತೆ. ಯಾಕಂತಂದರೆ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಹಾಕಿ ಜನರ ಒಂದು ನಿರ್ಮಾಣಕ್ಕೆ, ಜನರ ಅನುಕೂಲಕ್ಕೆ ಈ ಒಂದು ಕಾಮಗಾರಿ ಅರ್ಪಣೆ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಹಾಕಿರ್ತಾರೆ. ಇದನ್ನು ಸೇವೆ ಅಂದ್ಕೊಂಡು ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಯಾಕಂದರೆ ಬರಪೀಡಿತ ಪ್ರದೇಶ ಆಗಿರ್ತಕ್ಕಂಥ ನಮ್ಮ ಮೊಳಕಾಲ್ಮೂರು ತಾಲೂಕು ಈಗಾಗಲೇ ಭಾಳಷ್ಟು ಹಿಂದುಳಿರ್ತಕ್ಕಂಥ ಪ್ರದೇಶ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುತ್ತೆ. ದಯಮಾಡಿ ಈ ಒಂದು ರಾಯಪುರ ಗೇಟಿಂದ ಹಿಡಿದು ನಮ್ಮ ಸಿದ್ದೇನಕೋಟೆ ರಸ್ತೆವರೆಗೆ ಆಗಿರ್ತಕ್ಕಂಥ ಒಂದು ಡಾಂಬರ್ ರಸ್ತೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮರುಪರಿಶೀಲನೆ ಮಾಡಿ ಈ ಒಂದು ಕಾಮಗಾರಿಯನ್ನು ಗುಣಮಟ್ಟದ್ದು ಮಾಡಿಕೊಡ್ಬೇಕಾಗಿ ಈ ಒಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಂತರದ ದಿನಗಳಲ್ಲಿ ಈ ರಸ್ತೆ ಇನ್ನೊಮ್ಮೆ ಮರುಪರಿಶೀಲನೆ ಆಗದೆ ಇದೇ ಮಟ್ಟಕ್ಕೆ ಏನಾದರೂ ಆದರೆ ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಈ ಹಿಂದೆ ನಮ್ಮ ಇಸ್ಲಾಂಪುರದ ರಸ್ತೆಯು ಇದೇ ಒಂದು ಕಳಪೆ ಮಟ್ಟದ್ದು ಎಂದು ಗುರುತಿಸಲಾಗಿತ್ತು. ಆದ್ರೂ ಸಹ ಈ ಎರಡನೇ ಈ ಒಂದು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಈ ರಸ್ತೆ ಮತ್ತೆ ಒಂದು ಕಳಪೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಜನರನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕಾನೂನನ್ನು ಗಾಳಿಗೆ ತೂರಿ ಇಂತಹ ರಸ್ತೆಗಳನ್ನು ಮಾರಿ ನಮ್ಮ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ರಸ್ತೆಯನ್ನು ಮರುಪರಿಶೀಲನೆ ಮಾಡಲಿಲ್ಲ ಅಂತಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಮಾಧ್ಯಮ ಮುಖಾಂತರ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ.
ವಂದನೆಗಳು. ಜಾಫರ್ ಶರೀಫ್, CPI ಕಾರ್ಯದರ್ಶಿಗಳು, ಜಿಲ್ಲಾ CPI ಜಿಲ್ಲಾ ಸಹ ಕಾರ್ಯದರ್ಶಿಗಳು, ಮೊಳಕಾಲ್ಮೂರು.